ಪೊಲೀಸರ ಮಿಂಚಿನ ಕಾರ್ಯಾಚರಣೆ ಗಾಂಜಾ ಮಾರ್ತಾ ಇದ್ದವರು ಈಗ ಅಂಧರಾಗಿದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪೊಲೀಸರಿಂದ ಭರ್ಜರಿಯಾದಂತಹ ಕಾರ್ಯಾಚರಣೆ ಆಗಿತ್ತು. ಅವತಿ ಬಳಿಯ ಬುಳ್ಳಹಳ್ಳಿ ಗೇಟ್ ಬೆಟ್ಟದ ಬಳಿ ಗಾಂಜಾ ಮಾರಾಟ ಮಾಡ್ತಾ ಇದ್ರು ಆರಾಮಾಗಿ ರಾಜಾರೋಷವಾಗಿ. ಖಚಿತ ಮಾಹಿತಿ ಮೇರೆಗೆ ಪಿಎಸ್ಐ ಸುನೀಲ್ ಕುಮಾರ್ ತಂಡ ದಾಳಿ ಮಾಡಿತ್ತು. ಅವತಿ ಗ್ರಾಮದ ಬಾಲಾಜಿ ಇಬ್ರು ಕೂಡ ಬಂಧಿತ ಆರೋಪಿಗಳಿಂದ 600 ಗ್ರಾಂ ಗಾಂಜಾ ಹಾಗೆ 2 ಬೈಕ್ ಅನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಅಂತ ಹೇಳಿ ಗೊತ್ತಾಗಿದೆ. ನೋಡಿ, ಒಂಚೂರು ಭಯ ಭಕ್ತಿ ಏನೂ ಇಲ್ಲ. ಈಗ ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಿಂದಾಗಿ ಯಾರೆಲ್ಲ ಗಾಂಜಾ ಮಾರ್ತಾ ಇದ್ರಲ್ಲ ಲಾಕ್ ಆಗಿದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪೊಲೀಸರಿಂದ ಭರ್ಜರಿಯಾದಂತಹ ಕಾರ್ಯಾಚರಣೆಯಾಗಿದೆ. ಅವತಿ ಬಳಿಯ ಬುಳ್ಳಹಳ್ಳಿ ಗೇಟ್ ಬೆಟ್ಟದ ಬಳಿ ರಾಜಾರೋಷವಾಗಿ ಗಾಂಜಾ ಮಾರಾಟ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ಅಕ್ಕಪಕ್ಕದ ಸ್ಥಳೀಯರು ಹೋಗಿ ಮಾಹಿತಿ ಕೊಟ್ಟಿರ್ತಾರೆ, ಈ ರೀತಿಯಾಗಿ ಗಾಂಜಾ ಮಾರಾಟ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ ಮಾಹಿತಿಯನ್ನ ಪೊಲೀಸರಿಗೆ ಆಬ್ವಿಯಸ್ಲಿ ಕೊಟ್ಟಿರ್ತಾರೆ. ಖಚಿತ ಮಾಹಿತಿ ಮೇರೆಗೆ ಪಿಎಸ್ಐ ಸುನೀಲ್ ಕುಮಾರ್ ಈಗ ಅವರ ತಂಡ ಏನಿದೆ ದಾಳಿ ಮಾಡಿ 2 ಬೈಕ್ಗಳನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಗಾಂಜಾವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಅವತಿ ಗ್ರಾಮದ ಬಾಲರಾಜು ಹಾಗೆ ಬಾಲಾಜಿ ಬಂಧಿತ ಆರೋಪಿಗಳು ಅಂತ ಹೇಳಿ ಈಗ ಗುರುತಿಸಲಾಗಿದೆ. ನೋಡಿ, ಗಾಂಜಾ ಮಾರಾಟಕ್ಕಂತ ಹೇಳಿ 2 ಬೈಕ್ಗಳನ್ನ ಯೂಸ್ ಮಾಡ್ಕೊಳ್ತಾ ಇದ್ರು, ಬಳಕೆ ಮಾಡಿಕೊಳ್ತಾ ಇದ್ರು. ಅಲ್ಲಿ ಅಕ್ಕಪಕ್ಕ ಇರೋರಿಗೆಲ್ಲ ತಲೆ ಕೆಡಿಸ್ಬಿಟ್ಟು ಗಾಂಜಾ ಮಾರಾಟ ಮಾಡ್ತಾ ಇದ್ರಂತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ. ಯಾರಿಗೆಲ್ಲ ಇಷ್ಟು ದಿನ ಆ ಒಂದು ಗಾಂಜಾವನ್ನ ಕೊಡ್ಲಾಗ್ತಾ ಇತ್ತು, ಎಲ್ಲೆಲ್ಲಿ ಕೊಟ್ಟಿದ್ದಾರೆ, ಎಲ್ಲಿಂದ ತರಿಸ್ಕೊಳ್ತಾ ಇದ್ರು, ಎಷ್ಟು ಬೆಲೆಗೆ ಮಾರಾಟ ಮಾಡ್ತಾ ಇದ್ರು, ಯಾವ್ಯಾವ ಗ್ರಾಮಕ್ಕೆ ಹೋಗ್ಬಿಟ್ಟು ಇವರು ಜನರ ತಲೆ ಕೆಡಿಸ್ತಾ ಇದ್ರು, ಮರಳು ಮಾಡ್ತಾ ಇದ್ರು, ವಿಚಾರಣೆ ನಂತರ ಮತ್ತಷ್ಟು ಡೀಟೇಲ್ ಸಿಗಬೇಕಾಗಿದೆ ನಮಗೆ. ಅವತಿ ಗ್ರಾಮದ ಬಾಲರಾಜು ಹಾಗೆ ಬಾಲಾಜಿ ಇಬ್ರು ಮಹಾನುಭಾವರು ಗಾಂಜಾ ಮಾರಾಟ ಮಾಡ್ತಾ ಇದ್ರು. ಅಲ್ಲೇ ಅಕ್ಕಪಕ್ಕ ಸ್ಥಳೀಯರು ಹೋಗ್ಬಿಟ್ಟು ಈ ರೀತಿಯಾಗಿ ಗಾಂಜಾ ಮಾರ್ತಿದ್ದಾರೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಆಗಮಿಸಿ ನೋಡಿದಾಗ ಪೊಲೀಸರು ನಿಜಕ್ಕೂ ದಂಗಾಗಿದ್ದಾರೆ. ಅಷ್ಟು ರಾಜಾರೋಷವಾಗಿ ಈ ಗಾಂಜಾವನ್ನ ಮಾರಾಟ ಮಾಡ್ತಾರಂತಂದ್ರೆ ಹೇಗಪ್ಪ ಇದು.